ಹಳೆ ವಿಡಿಯೋದಲ್ಲಿ ಫಾಸ್ಟ್ ಟ್ವಿಚ್ ಮಸಲ್ಸ್ ಮತ್ತು ಸ್ಲೋ ಟ್ವಿಚ್ ಮಸಲ್ಸ್ ಬಗ್ಗೆ ಹೇಳಿದೆ. ಈ ವಿಡಿಯೋದಲ್ಲಿ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಯ್ ನಮಸ್ತೆ, ಇದು ಸ್ಕಲ್ಡ್ ಫೇಸ್ನ 20ನೇ ದಿನ. ಇವತ್ತು ಆರ್ಮ್ಸ್ ಡೇ. ಬೈಸೆಪ್ಸ್, ಟ್ರೈಸೆಪ್ಸ್ ಆ್ಯಂಡ್ ಫೋರ್ ಆರ್ಮ್ಸ್. ಸೊ ಎಕ್ಸಾಂಪಲ್ ಮೂಲಕ ಹೇಳೋದಾದರೆ, ಕನ್ಸಿಡರ್ ಒಬ್ಬ ವ್ಯಕ್ತಿ 10 ವರ್ಷದಿಂದ ವರ್ಕೌಟ್ ಮಾಡ್ತಾಯಿದ್ದಾನೆ. ಇನ್ನೊಬ್ಬ ವ್ಯಕ್ತಿ 10 ವರ್ಷದಿಂದ ರನ್ನಿಂಗ್ ಮಾಡ್ತಾಯಿದ್ದಾನೆ, ಜಾಗಿಂಗ್ ಮಾಡ್ತಾಯಿದ್ದಾನೆ. ಸೊ ಈ ವರ್ಕೌಟ್ ಮಾಡೋ ವ್ಯಕ್ತಿ ಪುಷಪ್ಸ್ ತೆಗಿತಾನೆ ಅಂದ್ಕೊಳ್ಳೋಣ. ಸೊ ಅವ್ನು ಪುಷಪ್ಸ್ ತೆಗಿಬೇಕಾದ್ರೆ ಅವನ ಫಾಸ್ಟ್ ಟ್ವಿಚ್ ಮಸಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಯೂಸ್ ಆಗುತ್ತೆ. ಸೊ ಅವ್ನು ಪುಷಪ್ಸ್ ಒಂದು 10, 20, 30, 40 ಆ ಥರ ಹೊಡಿತಾನೆ. ಅದಾದಮೇಲೆ ಅವನಿಗೆ ಏನಾಗುತ್ತೆ, ಮಸಲ್ಸ್ ಫಟೀಗ್ ಆಗುತ್ತೆ, ಮಸಲ್ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಯೂಸ್ ಆಗೋಂಥ ಮಸಲ್ ಯಾವುದು, ಫಾಸ್ಟ್ ಟ್ವಿಚ್ ಮಸಲ್ಸ್. ಸೊ ಫಾಸ್ಟ್ ಟ್ವಿಚ್ ಮಸಲ್ಸ್ ಏನಾಗುತ್ತೆ, ಬೇಗ ಫಟೀಗ್ ಆಗುತ್ತೆ, ಬೇಗ ಪೇಯ್ನ್ ಆಗುತ್ತೆ. ಸೊ ಅದು ಮಸಲಲ್ಲಿರುವಂಥ ಸ್ಟೋರ್ಡ್ ಗ್ಲೈಕೋಜನ್ ಯೂಸ್ ಮಾಡುತ್ತೆ. ಅದೇ ರನ್ನರ್, 10 ವರ್ಷದಿಂದ ವರ್ಕೌಟ್ ರನ್ನಿಂಗ್ ಮಾಡ್ತಿರುವಂತಹ ರನ್ನರ್, ಅವನು ರನ್ನಿಂಗ್ ಮಾಡ್ತಾಯಿರ್ತಾನೆ, ಇಲ್ಲ ಜಾಗಿಂಗ್ ಮಾಡ್ತಾಯಿರ್ಬೇಕಾದ್ರೆ 10 ಮಿನಿಟ್ಸ್ ಮಾಡ್ತಾನೆ, 20 ಮಿನಿಟ್ಸ್ ಮಾಡ್ತಾನೆ, 30 ಮಿನಿಟ್ಸ್ ಮಾಡ್ತಾನೆ, 1 ಅವರ್ ಮಾಡ್ಬೋದು, 2 ಅವರ್ ಮಾಡ್ಬೋದು. ಬಿಕಾಸ್ ಅಲ್ಲಿ ಯೂಸ್ ಆಗುವಂಥ ಮಸಲ್ಸ್ ಸ್ಲೋ ಟ್ವಿಚ್ ಮಸಲ್ಸ್. ಸ್ಲೋ ಟ್ವಿಚಸ್ ಮಸಲ್ಸ್ ಯೂಸ್ ಆಗಬೇಕಾದ್ರೆ ಆ ಮಸಲ್ಸ್ ಫಟೀಗ್ ಆಗೋಲ್ಲ, ಪೇಯ್ನ್ ಆಗೋಲ್ಲ. ನಾವು ರನ್ನಿಂಗ್ ಇಲ್ಲ ಜಾಗಿಂಗ್ ಮಾಡಬೇಕಾದ್ರೆ ಯಾವತ್ತೂ ಕೂಡ ಮಸಲ್ ಪೇಯ್ನ್ ಆಗಿ, ಮಸಲ್ ಫಟೀಗಾಗಿ ನಾವು ರನ್ನಿಂಗ್ನ ಸ್ಟಾಪ್ ಮಾಡಲ್ಲ. ನಾವಲ್ಲಿ ಸ್ಟಾಪ್ ಮಾಡ್ಬೋದು ಯಾವಾಗ ಅಂದರೆ, ಮಸಲ್ಸ್ಗೆ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಆಗದೇ ಇದ್ದಾಗ, ಬ್ರೀತಿಂಗ್ ನಮಗೆ ಸುಸ್ತಾದಾಗ. ಅಂದರೆ ಸ್ಲೋ ಟ್ವಿಚ್ ಮಸಲಲ್ಲಿ ಸ್ಲೋ ಟ್ವಿಚ್ ಮಸಲ್ಗಳು ಆಕ್ಸಿಜನ್ನ ಯೂಸ್ ಮಾಡಿ ವರ್ಕ್ ಆಗುತ್ತೆ.